ಇವತ್ತು ಏನು ಮನ್ರೇಗಾ ಕಾರ್ಯಕ್ರಮ ನಮ್ಮ ಮಹಾತ್ಮ ಗಾಂಧಿ ಅವರ ಹೆಸರಲ್ಲಿ ಒಂದು ನಮ್ಮ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಬಡ ಕುಟುಂಬಗಳಿಗೆ ಒಂದು 100 ದಿವಸ ಕಾರ್ಯಕ್ರಮ ಕೆಲಸ ಕಾರ್ಯಕ್ರಮ ಅನ್ನೋ ಒಂದು ಹೆಸರಲ್ಲಿ ತಂದಿದ್ರು. ಅದನ್ನ ಇವಾಗ ಈ BJP ಅವರು ಸ್ವಂತವಾಗಿ ಯಾವುದೇ ಒಂದು ಪ್ರಯೋಜನವಾದ ಸ್ಕೀಮನ್ನು ತಂದಿಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ತಂದಿರೋ ಎಲ್ಲ ಸ್ಕೀಮ್ಗಳನ್ನು ಇವ್ರ ಹೆಸರು ಬದಲಾಯಿಸಿ ಇವ್ರ ಹೆಸರನ್ನ ಮಾಡ್ಕೊಳ್ಳೋಕ್ಕೋಸ್ಕರ ಹೊರಟವ್ರೆ. ಇದನ್ನ ನಾವು ಖಂಡಿಸ್ತೀವಿ. ಕರ್ನಾಟಕದಿಂದ ಇವಾಗ ನಾವು ಯೂತ್ ಕಾಂಗ್ರೆಸ್ ವತಿಯಿಂದ ಮಂಜುನಾಥ್ ಗೌಡ್ರ ಅವರ ನೇತೃತ್ವದಲ್ಲಿ ಈ ಕೆಲಸವನ್ನು ಮುಂದುವರಿಸಿದೀವಿ. ತಿರ್ಗಾ ಇಲ್ಲಿಂದ ಸ್ಟಾರ್ಟ್ ಮಾಡಿ ಡೆಲ್ಲಿವರೆಗೂ ಚಲೋ ಅನ್ನೋ ಒಂದು ಕೆಲಸನ ಶುರು ಮಾಡ್ತೀವಿ. DK CM ಆಗ್ಬೇಕು ಅಂತ ಎಲ್ಲ ಕೂಗ್ತಾ ಇದ್ರಿ. ನೋಡಿ, DK ಸಾಹೇಬ್ರು ಬಂದ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟಾಳು ಇದ್ದಂಗೆ. ಅವ್ರ ಸಂಘಟನೆ ಅನ್ನೋದು DK ಸಾಹೇಬ್ರಿಗೆ ಯಾವತ್ತೂ ಗೊತ್ತಿದೆ. ಸೊ ನಮಗೂ ಒಂದು ಆಸೆ ಇದೆ, ನಮ್ಮ DK ಸಾಹೇಬ್ರು CM ಆಗ್ಬೇಕು, ಅದು ಈ ಅವಧಿಯಲ್ಲಿ ಆಗ್ಬೇಕು ಅನ್ನೋ ಒಂದು ನಮ್ದು ಆಸೆ ಇದೆ. ಇವಾಗ ಮುಖ್ಯಮಂತ್ರಿ ಬಂದ್ಬಿಟ್ಟು ನಮ್ಮ ಜನನಾಯಕ DK ಸರ್ನೇ ಇದು ಬರಬೇಕು ಅಂತ, DK ಶಿವಕುಮಾರ್ ಸರೇ ಬರಬೇಕು ಸರ್. ಅವರು ಎಲ್ಲ ಯೂತ್ಸ್ಗಳಿಗೂ ರೋಡ್ ಮಾಡೋ ಆಗಿದ್ದಾರೆ, ಒಂದು ಐಕಾನ್ ಆಗಿದ್ದಾರೆ ಅವರು. ಇವಾಗ ಅವರಿಂದ ತುಂಬ ಜನ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ. ಪ್ಲಸ್ಸು ಅವರಿಂದ ತುಂಬ ಜನನೂ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅವರು ಬೆಳೆಸಿದ್ದಾರೆ ತುಂಬ ಜನನ. ಸೊ ಅಂಥವ್ರನ್ನ ಲೀಡ್ರೇ ನಮ್ಗೆ ಬೇಕಾಗಿರೋದು ಸರ್. ಸಿದ್ದರಾಮಯ್ಯ ಇರಬಾರ್ದಾ ಸರ್? ಅವ್ರು ಇವಾಗ ಇದ್ದಾರಲ್ಲ ಸರ್, ಆದರೆ DK ಶಿವಕುಮಾರ್ ಅವರು ನಮಗೆ ಏನೇನೋ ಮಾಡಿದ್ದಾರೆ. ನಾವು ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ. ಬನ್ನಿ. ಹಾಂ, DK ಶಿವಕುಮಾರ್ ಅವರು ಯಾಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ನಿಮ್ಗೆ ಏನು ಅನ್ಸುತ್ತದೆ? ಹೇಳಿ ಹೇಳಿ ಹೇಳಿ. ये पति है ना सुलर्थ नो आइडिया. DK ಶಿವಕುಮಾರ್ ಅವರು ಯಾಕೆ CM ಆಗಬೇಕು? ಅವ್ರಿಗೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಅದಕ್ಕೆ ಏನು ಕೆಲಸ ಮಾಡಿದ್ದಾರೆ? ಅದೇ ಪಬ್ಲಿಕ್ಗೆ ಎಲ್ಲ ಮನೆ ಕಟ್ಕೊಟ್ಟಿದ್ದಾರೆ, ಏನೇನೋ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಬಟ್ ನಮಗೆ DK ಶಿವಕುಮಾರ್ ಬರಬೇಕು. DK ಶಿವಕುಮಾರ್ ಹೌದು. ಈಗೇನು ಸಿದ್ದರಾಮಯ್ಯ ಅವರು ಇಳಿಸಲ್ಲ ಇಳಿಯಲ್ಲ ಅನ್ನೋಂಥವ್ರೆ ಯಾರು? ಸಿದ್ದರಾಮಯ್ಯ ಅವರು. ಹೌದು, ಅದು ಹೆಂಗೆ ಆಗುತ್ತಾ DK ಶಿವಕುಮಾರ್? ಆಗುತ್ತೆ, 100% ಆಗುತ್ತೆ ಸರ್. ಹೆಂಗಾಗುತ್ತೆ? ಆಗುತ್ತೆ. MLAಗಳ ಸಪೋರ್ಟ್ ಇಲ್ಲ ಅಂತಲ್ಲ ಅವ್ರಿಗೆ? ಯಾರಿಗೆ? DK ಶಿವಕುಮಾರ್ ಸರ್ಗೆ ಇದ್ದಾರೆ, ಅವ್ರಿಗೆ ಇದ್ದಾರೆ. ಬಟ್ ಇವ್ರು ಹೇಳ್ತಿದ್ದಾರೆ ಸಪೋರ್ಟ್ ಇಲ್ಲ ಅಂತ. ಅವರಿಗೆಲ್ಲ ಇದ್ದಾರೆ. ಬರ್ರಿ